ಗಂಡೂರಲ್ಲಿ 550 ಎಕರೆ ಗಣಿಗಾರಿಕೆಗೆ ಅಕ್ರಮವಾಗಿ ಅನುಮತಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋಕ್ಕೆ ರಾಜ್ಯಪಾಲರು ಹಿಂದೆ ಹಾಕ್ತಾ ಇದ್ದಾರೆ ಅಂತ. ನನಗೆ ಗೊತ್ತಿರುವಂಗೆ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಬ್ಬರು ಸೆಕ್ರೆಟ್ರಿ ಜೈಲಿಗೆ ಹೋಗಿದ್ದು ಗೊತ್ತು ನನಗೆ. ಆ ಸೆಕ್ರೆಟ್ರಿ ಏನು ಬರೆದಿದ್ದಾರೆ ಅಂತ ಹೇಳ್ಬಿಟ್ರೆ ಮುಖ್ಯಮಂತ್ರಿಯವರ ಆದೇಶದ ಮೇಲೆ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪಾಪ ನಿಮ್ಗೆ ಗೊತ್ತದಲ್ಲ. ಆ ಸೆಕ್ರೆಟ್ರಿ ಜೈಲಿಗೆ ಹೋದ್ರಲ್ಲ, ಮತ್ತೆ ಹೋದ್ರು ಅವ್ರು ಏನು ಬರ್ತಿದ್ರು ಫೈಲಲ್ಲಿ. ಅದಕ್ಕೆ ನಾನೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಪ್ರತಿಯೊಂದು ಗೊತ್ತಿದೆಯಲ್ಲ ನಿಮಗೆ. ಸರ್ ಅವರು ಪದೇ ಪದೇ ಹೇಳ್ತಾರೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ರೆ ಅವರಿಗೆ ನಿದ್ರೆ ಬರೋದಿಲ್ಲ. ಅವರಿಗೆ ಅಧಿಕಾರ ಬರಬೇಕು. ಅದು ಹಿಂದಿನ ಬಾಗಿಲಿದ್ದಾಗಲಿ ಇದೇನಾದರೂ ಮಾಡಿಬಿಟ್ಟು ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಹೋಗ್ತದೆ ಅಂದರೆ ಸ್ವಲ್ಪ ಅಧಿಕಾರಿಗಳೆಲ್ಲ ಸ್ವಲ್ಪ ಅವ್ರಿಗೆ ಗೌರವ ಕೊಡ್ತಾರೆ ಅಂತೆಲ್ಲ ಇರ್ಬೋದು ಅಂತ. ಅದಕ್ಕೆ ಅದೆಲ್ಲ ಆಗಲೂ ಕಾಣಿಸಷ್ಟೇ. ನಮ್ಮ ಸರ್ಕಾರ ಭದ್ರವಾಗಿದೆ. 135+1 136 ಜನ ಶಾಸಕರ ಸಂಪೂರ್ಣ ಬೆಂಬಲ ಇದೆ. ಇಡೀ ಕ್ಯಾಬಿನೆಟ್ಟು ಮೊನ್ನೆ ನಾವು ಚೀಫ್ ಮಿನಿಸ್ಟರ್ ಮೇಲೆ ಅಲಿಗೇಷನ್ ಬಂದಾಗ ಚೀಫ್ ಮಿನಿಸ್ಟ್ರು ಅವರು ಇರಲಿಲ್ಲ, ನಾವೇ ಎಲ್ಲ ಮಂತ್ರಿಗಳು ಅವ್ರ ಪರವಾಗಿ ನಿಂತುಬಿಟ್ಟು ಅವರೆಲ್ಲ ಮಾಡಿದ ಕಾನೂನು ಪ್ರಕಾರ ಇದೆ ಅಂತ ಹೇಳ್ಬಿಟ್ಟು ಗವರ್ನರ್ಗೆ ನಾವು 5 ಕೊಟ್ಟಿದ್ದೀವಿ ಕ್ಯಾಬಿನೆಟ್ ಡಿಸಿಷನ್. ಗಂಡೂರಲ್ಲಿ 550 ಎಕರೆ ಗಣಿಗಾರಿಕೆಗೆ ಅಕ್ರಮವಾಗಿ ಅನುಮತಿ ಕೊಟ್ಟಿದ್ದಾರೆ. ಇದರ ಬಗ್ಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋಕ್ಕೆ ರಾಜ್ಯಪಾಲರು ಹಿಂದೆ ಹಾಕ್ತಾ ಇದ್ದಾರೆ ಅಂತ. ನನಗೆ ಗೊತ್ತಿರುವಂಗೆ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಒಬ್ಬರು ಸೆಕ್ರೆಟ್ರಿ ಜೈಲಿಗೆ ಹೋಗಿದ್ದು ಗೊತ್ತು ನನಗೆ. ಆ ಸೆಕ್ರೆಟ್ರಿ ಏನು ಬರೆದಿದ್ದಾರೆ ಅಂತ ಹೇಳ್ಬಿಟ್ರೆ ಮುಖ್ಯಮಂತ್ರಿಯವರ ಆದೇಶದ ಮೇಲೆ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಪಾಪ ನಿಮ್ಗೆ ಗೊತ್ತದಲ್ಲ. ಆ ಸೆಕ್ರೆಟ್ರಿ ಜೈಲಿಗೆ ಹೋದ್ರಲ್ಲ, ಮತ್ತೆ ಹೋದ್ರು ಅವ್ರು ಏನು ಬರ್ತಿದ್ರು ಫೈಲಲ್ಲಿ. ಅದಕ್ಕೆ ನಾನೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಪ್ರತಿಯೊಂದು ಗೊತ್ತಿದೆಯಲ್ಲ ನಿಮಗೆ. ಸರ್ ಅವರು ಪದೇ ಪದೇ ಹೇಳ್ತಾರೆ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ರೆ ಅವರಿಗೆ ನಿದ್ರೆ ಬರೋದಿಲ್ಲ. ಅವರಿಗೆ ಅಧಿಕಾರ ಬರಬೇಕು. ಅದು ಹಿಂದಿನ ಬಾಗಿಲಿದ್ದಾಗಲಿ ಇದೇನಾದರೂ ಮಾಡಿಬಿಟ್ಟು ಅಧಿಕಾರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಹೋಗ್ತದೆ ಅಂದರೆ ಸ್ವಲ್ಪ ಅಧಿಕಾರಿಗಳೆಲ್ಲ ಸ್ವಲ್ಪ ಅವ್ರಿಗೆ ಗೌರವ ಕೊಡ್ತಾರೆ ಅಂತೆಲ್ಲ ಇರ್ಬೋದು ಅಂತ. ಅದಕ್ಕೆ ಅದೆಲ್ಲ ಆಗಲೂ ಕಾಣಿಸಷ್ಟೇ. ನಮ್ಮ ಸರ್ಕಾರ ಭದ್ರವಾಗಿದೆ. 135+1 136 ಜನ ಶಾಸಕರ ಸಂಪೂರ್ಣ ಬೆಂಬಲ ಇದೆ. ಇಡೀ ಕ್ಯಾಬಿನೆಟ್ಟು ಮೊನ್ನೆ ನಾವು ಚೀಫ್ ಮಿನಿಸ್ಟರ್ ಮೇಲೆ ಅಲಿಗೇಷನ್ ಬಂದಾಗ ಚೀಫ್ ಮಿನಿಸ್ಟ್ರು ಅವರು ಇರಲಿಲ್ಲ, ನಾವೇ ಎಲ್ಲ ಮಂತ್ರಿಗಳು ಅವ್ರ ಪರವಾಗಿ ನಿಂತುಬಿಟ್ಟು ಅವರೆಲ್ಲ ಮಾಡಿದ ಕಾನೂನು ಪ್ರಕಾರ ಇದೆ ಅಂತ ಹೇಳ್ಬಿಟ್ಟು ಗವರ್ನರ್ಗೆ ನಾವು 5 ಕೊಟ್ಟಿದ್ದೀವಿ ಕ್ಯಾಬಿನೆಟ್ ಡಿಸಿಷನ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.